आरओ न्यूज में आपका स्वागत है। मैं आपके साथ फरहान नाथ। ನಾಗ್ಟಾನ್ ಮತಕ್ಷೇತ್ರದ ಆಮ್ ಆದ್ಮಿ ಪಕ್ಷ ಅಭ್ಯರ್ಥಿಯಾದ ಗುರುಮುನ್ನು ಚೌಹಾಣ್ ನಾಮಪತ್ರ ಸಲ್ಲಿಕೆ. ಹೌದು, ಇಂದು ವಿಜಯಪುರ ನಗರದಲ್ಲಿ ತಮ್ಮ ಅಭಿಮಾನಗಳ ಜೊತೆ ಹಾಗೂ ಕಾರ್ಯಕರ್ತರುಗಳೊಂದಿಗೆ ಸೇರಿಕೊಂಡು ಚುನಾವಣೆ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದವರು, ನಾಗ್ಟಾನ್ ಮತಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ಅದಕ್ಕೆ ಆಮ್ ಆದ್ಮಿ ಪಕ್ಷ ನಿಮ್ಮ ಜೊತೆ ಇರುತ್ತದೆ. ತಾವು ಆಮ್ ಆದ್ಮಿ ಪಕ್ಷ ಮತ ನೀಡಿ ಆರಿಸಿ ತಂದರೆ ಎಲ್ಲ ಸೌಹಾರ್ದಗಳು ಜನರಿಗೆ ತಲುಪುತ್ತವೆ ಎಂದರು. ಇದೇ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷ ನಿಹಾದ್ ಅಹಮದ್ ಅವರು ಕೂಡ ಉಪಸ್ಥಿತರಿದ್ದರು. ಎಲ್ಲರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ಗುರುಮುನ್ನು ಚೌಹಾಣ್ ಅಂತ. ಹೀಗೆ ನಾನು ನಾಗ್ಟಾನ್ ಮತಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ. ಈಗ ಒಂದು ಅಭಿವೃದ್ಧಿಯ ಬಗ್ಗೆ ಮಾತಾಡಬೇಕಾದ್ರೆ, ಒಂದು 75 ವರ್ಷಗಳಿಂದ ಈ ನಮ್ಮ ಸರ್ಕಾರ ಅನೇಕ ಸರ್ಕಾರಗಳು ಬಂದರು ಹೋದರು. ಬಟ್ ಈ ನಮ್ಮ ಮತಕ್ಷೇತ್ರ ನಾಗ್ಟಾನ್ ಇದೆಯಲ್ಲ, ಅದರಲ್ಲಿ ಯಾವುದೇ ಪ್ರಕಾರದ ಅಭಿವೃದ್ಧಿ ಕೆಲಸ ಆಗಿಲ್ಲ. ಯಾಕಂದರೆ ನಾನು ಹೇಳಲಿಕ್ಕೆ ಕಾರಣ ಇದೆ. ಈಗ ನಾನು 6 ತಿಂಗಳಿಂದ ಸತತವಾಗಿ 137 ಹಳ್ಳಿ ಮತ್ತು ತಾಂಡೆಗಳನ್ನು ನಾನು ಸರ್ವೆ ಮಾಡಿದ್ದೀನಿ, ಅಡ್ಡಾಡಿದ್ದೀನಿ. ಜನಗಳ ಮಧ್ಯೆಯೂ ನಾನು ಹೋಗಿದ್ದೀನಿ. ಜನಗಳ ವಿಚಾರ ನಾನು ತಿಳ್ಕೊಂಡಿದ್ದೀನಿ. ಜನಗಳ ವಿಚಾರಗಳನ್ನು ತಿಳ್ಕೊಂಡು ನಾನು ಈಗ ಈ ಒಂದು ಆಮ್ ಆದ್ಮಿ ಪಾರ್ಟಿಯ ಒಂದು ಸಮರ್ಥ ಒಂದು ಅಭ್ಯರ್ಥಿ ಆಗಿದ್ದೀನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಮತ್ತು ಒಂದು ಗರ್ವದ ವಿಷಯವೂ ಸಹ ಇರುತ್ತದೆ. ನಾವು ಈಗ ಮುಂದಿನ ದಿವಸದಲ್ಲಿ ಈ ಒಂದು ಅಭಿವೃದ್ಧಿ ಅನ್ನೋದು ನಾವು ಹೇಳಿದ್ದೀವಲ್ಲ, ಯಾವುದಂದರೆ ರಸ್ತೆ, ನೀರು, ಪಾಠಶಾಲೆ, ಆರೋಗ್ಯ ಮತ್ತು ಈ ಒಂದು ಇನ್ನೊಂದು ಅಂದರೆ ಈಗ ನಮ್ಮ ಹೆಣ್ಣು ಮಕ್ಕಳಿಗೆ ಎಲ್ಲೇ ಹೋದರೂ ಬಸ್ನಲ್ಲಿ ಅವರಿಗೆ ಫ್ರೀ ಚಾರ್ಜ್ ಅಂತ ಒಂದು ನಮಗೆ ಪ್ರಣಾಳಿಕೆಯಲ್ಲಿದೆ. ಜೊತೆಗೆ ಈಗ ಕಚೇರಿಯಲ್ಲಿ ಹೋದರೆ, ಕಂದಾಯ ಕಚೇರಿಯಲ್ಲಿ ಹೋದರೆ ರೈತರಿಗೆ ಕಾಡಿಸ್ತಾರೆ. ತಮ್ಮ ಹೊಲದ್ದು ಅಥವಾ ಮನೆಯ ಬಗ್ಗೆ PT ಶೀಟ್ ಕೊಡಬೇಕಾದ್ರೆ ಅವರು ಎಷ್ಟೋ ದಿವಸಗಳು ಕಾಯಿಸ್ತಾರೆ. ಕಾಯಿಸಿ ಸಹ ಅವರ ಕಡೆಯಿಂದ ಎಲ್ಲ ಥರದ ತೊಂದರೆ ಕೊಟ್ಟರೂ ಅದು ಆಗಲ್ಲ. ಆದರೆ ಈ ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ ಒಂದು ಮಿಸ್ ಕಾಲ್ ಅಂತ ಅವರಿಗೆ ಕೊಟ್ಟಿರ್ತಾರೆ. ಅದನ್ನು ಅವರು ಉಪಯೋಗ ಮಾಡಿದರೆ ಆ ಒಂದು ಸವಲತ್ತುಗಳು ಅವ್ರ ಮನೆಗೆ ತಲುಪುವಂಥದ್ದು ಕೆಲಸ ಮಾಡುತ್ತೆ ನಮ್ಮ ಈ ಆಮ್ ಆದ್ಮಿ ಪಾರ್ಟಿ. ಇವತ್ತೇನು ಮಾಡ್ತಾಯಿದ್ದೀರಿ? ಇವತ್ತು ನಾವು ಈಗ ಈ ಒಂದು ಮತಕ್ಷೇತ್ರ ನಾಗ್ಟಾನ್ ಮತಕ್ಷೇತ್ರಕ್ಕೆ ನನ್ನ ನಾಮಿನೇಷನ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾವು ನಮ್ಮ ಜನಗಳಿಗೆ, ನಮ್ಮ ಮಿತ್ರಗಳು ಎಲ್ಲರೂ ನಾವು ಈಗ ಸೇರಿದ್ದೇವೆ. ಒಂದು ಅರ್ಧ ತಾಸಲ್ಲಿ ನಾವು ಜಡ್ ಪಿ ಆಫೀಸಿಗೆ ಹೋಗಿ ನಮ್ಮ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನಾಗ್ಟಾನ್ ಮತಕ್ಷೇತ್ರದ ವೋಟರ್ಸ್ ನಿಮಗೆ ಆಯ್ಕೆ ಮಾಡಬೇಕಂತ ಹೇಳಿದ್ರೆ ನಿಮ್ಮ ಕೊಡುಗೆ ಏನಿದೆ? ಕೊಡುಗು ಯಾಕಂದರೆ ಅದೇ ನಾನು ಈಗ ಹೇಳಿದಿನಲ್ಲ, ಈಗ ಈ ಅಭಿವೃದ್ಧಿ ಕೆಲಸ ಯಾವುದೇ ಆಗಿಲ್ಲ. ಈಗ ರೋಡು ಮತ್ತು ಈಗ ನೀರಿನ ವ್ಯವಸ್ಥೆ. ನನ್ನ ಕೊಡುಗೆ ಆಲ್ರೆಡಿ ನಮ್ಮ ನಾಗ್ಟಾನ್ ಮತಕ್ಷೇತ್ರ 1-2 ಊರಿನಲ್ಲಿ ಕೊಟ್ಟಿದ್ದೀನಿ. ಮೊದಲೇನೆಂದರೆ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಯಲ್ಲಿ 10 ಜನರಿಗೆ ಒಂದು ನಾನು ಮನೆ ಸ್ಯಾಂಕ್ಷನ್ ಮಾಡಿದ್ದೀನಿ. ಇನ್ನೊಂದು 24 ರೈತರಿಗೆ ನಾನು ಬೋರ್ವೆಲ್ ಅಂತ ಸ್ಯಾಂಕ್ಷನ್ ಮಾಡಿದ್ದೀನಿ. ಈಗ ನಾನು ಅವ್ರ ಮಧ್ಯೆ ಹೋಗೋದು ಒಂದೇ ಒಂದು ಕಾರಣ, ಇನ್ನೂ ಜಾಸ್ತಿ ಕೆಲಸ ಮಾಡಬೇಕಾದ್ರೆ ಅವರು ನನಗೆ ಒಂದು ಅಧಿಕಾರ ಕೊಟ್ಟು, ಒಂದು ಚುನಾಯಿತ ಸದಸ್ಯನಿಗೆ ಚುನಾಯಿಸಿ ನನಗೆ ಒಂದು ಅಧಿಕಾರ ಕೊಟ್ಟರೆ ಇನ್ನೂ ಒಂದು 2 ಪಟ್ಟು 4 ಪಟ್ಟು 10 ಪಟ್ಟು ಕೆಲಸ ಮಾಡಬೇಕಂತ ಅವ್ರದ್ದು ಅಭಿಪ್ರಾಯ ಇದೆ. ಇಂಥ ಜನ, ಇಂಥ ಎಜುಕೇಟೆಡ್ ಶಿಕ್ಷಣ ಇರೋ ನಮಗೆ ಬೇಕು. ಈಗ ಹಿಂದೆ ಹೋದಂಥ ಸರ್ಕಾರಗಳು ಏನೂ ಮಾಡಿಲ್ಲ, 75 ವರ್ಷಗಳು ಏನೂ ಮಾಡಿಲ್ಲ. ತಮ್ಮ ಮನೇನು ಇದನ್ನು ತಮ್ಮ ಮನೆ ತುಂಬದ ಕೆಲಸ ಅಷ್ಟೇ ಮಾಡಿದ್ದಾರೆ. ಬಟ್ ನಮಗೆ ಯಾವುದೋ ಒಂದು ಥರದ
ಒಂದು ಸರ್ಕಾರದ ಸವಲತ್ತುಗಳನ್ನು ಕೊಟ್ಟಿಲ್ಲ ಅಂತ ಈ ಜನಗಳು ಮಧ್ಯೆ ಹೋದಾಗ ನನಗೆ ತಿಳಿ ಬಂದಿದೆ. ನನ್ನ ಹೆಸರು ಗುರುಮುನ್ನು ಚವಾಣ್ ಅಂತ. ನನ್ನ ಊರು ಹುಟ್ಟೂರು ಐನಾಪುರ ತಾಂಡೆ, ಪಾಲ್ ಐನಾಪುರ तांडे. आज आम आदमी पार्टी की तरफ से गुरु चौहान को जो नागठान मत क्षेत्र का कैंडिडेट घोषित किया गया है, आज नॉमिनेशन दाखिल कर रहे हैं. तो आम आदमी पार्टी की तरफ से आज गुरु चौहान नागठान मत क्षेत्र से नॉमिनेशन दाखिल कराने के लिए जा रहे हैं. जो अरविंद केजरीवाल की सोच जो दिल्ली से शुरुआत हुई थी, दिल्ली से पंजाब, पंजाब से होते हुए गुजरात, गुजरात से होते हुए कर्नाटका, आज कर्नाटका की बारी है. तो आज कर्नाटका के अंदर मैं बस एक उम्मीद करता हूँ पूरी सारी जनता से कि आज कर्नाटका के अंदर जितने भी इलेक्शन जहाँ से भी हम लड़ रहे हैं आम आदमी पार्टी जो 224 सीट्स के ऊपर, तो इन सभी सीटों को पे हमें जीत हासिल कराइए. एक आम आदमी पार्टी और अरविंद केजरीवाल सोच को बढ़ावा दीजिए, क्योंकि जो पंजाब में जो दिल्ली में जो बदलाव हुआ, आज वही बदलाव कर्नाटक में होना चाहिए. क्योंकि आज तक की सरकारें जितनी भी आई, ना शिक्षा पे ध्यान दिया, ना हेल्थ पे ध्यान दिया, ना बिजली, ना पानी, ना सड़कें, ना हर चीज़ के लिए 70 साल से लोग तरसते रहे. जो आज दिल्ली में जो आज बदलाव करके दिखाया, आज वही कॉपी हर सरकारें कर रही है. तो मैं आज वो कॉपी पेस्ट के लिए, आप कॉपी के लिए आप मत छोड़ दीजिए कॉपी. जो ओरिजिनल जो काम कर रहा है, जो कार्यकर्ता जो आने वाले कल के अंदर जो आम आदमी पार्टी जो अपने काम को अपने अच्छे अनुभव के साथ कर रही है और जो करके दिखा रही है, जो बोला वो किया अरविंद केजरीवाल ने, तो उस सोच को वोट दीजिए, अरविंद केजरीवाल के सोच को वोट दीजिए. क्योंकि आने वाले कल के अंदर बहुत से चुनाव होने बाकी हैं, क्योंकि विधानसभा चुनाव होने के बाद में से बहुत से चुनाव होने बाकी हैं. तो उन चुनावों को मद्देनजर होते हुए आज आम आदमी पार्टी का आपके एक ही उम्मीद है आम आदमी पार्टी से कि क्यों कि एक गरीब पार्टी को आप लोगों ने इतना प्यार दे के 10 साल के अंदर एक नेशनलाइज पार्टी बनाया है हम लोगों ने, जनता ने. तो आज 10 साल में एक नेशनल पार्टी बनाया है बोले तो आज ये उम्मीद करते हैं कि आने वाले कल के अंदर हमारी सरकार भी आप ही लोग बनाएंगे. क्योंकि आप ही एक सहारा है, आप मालिक हो. और ये जितने भी अधिकारी हैं, जितने भी पक्ष कार्यकर्ता हैं, पार्टी के अधिकारी हैं, पार्टी के लीडर्स हैं, एमएलए, एमपी, मिनिस्टर, ये सब नौकर हैं आपके. तो आप मालिकाना हक आज दिखाइए कि नौकर और मालिक में क्या फ़र्क होता है. आप वोट के माध्यम से दिखाइए और आप बताइए कि आम आदमी पार्टी एक नौकर की तरह काम कर रही है और आज भी नौकर की तरह आपके सामने वोट मांग रही है. तो आपसे उम्मीद करते हैं, हमें एक बड़े से बड़े वोट के साथ एक उम्मीद करते हैं कि एक बड़ी जीत हासिल कराइए हमें. बस मैं अपने आज नॉमिनेशन गुरु चौहान नागठान मत क्षेत्र से नॉमिनेशन दाखिल कराने के लिए जा रहे हैं हम लोग. तो बस अब यही उम्मीद करते हैं कि जो आज मीडिया भाई है, ये भी बहुत सालों से आम आदमी पार्टी का साथ देते आए हैं, आने वाले कल के अंदर भी साथ देंगे, उम्मीद करेंगे. और है सो उनका भी हम शुक्र अदा करते हैं कि आम आदमी पार्टी को आज नेशनल पार्टी बनाने में मीडिया का भी सबसे बड़ा हाथ है. तो आज सबसे बड़ा एक उम्मीद है कि आज कर्नाटक स्टेट में इस इलेक्शन के अंदर जो भी आम आदमी पार्टी का परफॉर्मेंस दिखाना है, ये मीडिया ही दिखाएगी. तो मैं इनसे भी गुजारिश करता हूँ कि आम आदमी पार्टी का फुल सपोर्ट कीजिए आप इस बार. मेरा नाम निहाद अहमद, आम आदमी पार्टी वाइस.